ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಗೈಸ್, ಇಷ್ಟು ದಿನ ಬರೀ ಊರಹಬ್ಬ ವೀಡಿಯೋಸೇ ಆಗ್ತಿದ್ದೆ. ಸೊ ಇವತ್ತು ಇನ್ನೂ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳ್ಬಿಟ್ಟು ಊರಹಬ್ಬ ಎಲ್ಲ ಮುಗಿದ ಮೇಲೆ ಏನೆಲ್ಲ ಮಾಡಿದ್ವಿ, ಲೈಕ್ ಊರಲ್ಲಿದ್ದಾಗ ನಾವು ಎಲ್ಲಿಗೆ ಹೋದ್ವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತು 10th April, ದಟ್ ಈಸ್ ಥರ್ಸ್ಡೇ. ಸೊ ಬೆಳಗ್ಗೆ ಎದ್ದು ಹಾಗೆ ಕುತ್ಕೊಂಡು ಎಲ್ಲ ಮಾತಾಡೋವಾಗ ನನ್ನ ತಮ್ಮಂದಿರೆಲ್ಲ ಸೇರಿಕೊಂಡು ಎಲ್ಲಾದರೂ ಹೋಗೋಣ ಸ್ವಿಮ್ಮಿಂಗ್ ಪೂಲ್ಗೆ, ಅಟ್ಲೀಸ್ಟ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಬರೋಣ ಅಂತ ಎಲ್ಲ ಹೇಳ್ತಿದ್ರು. ಸೊ ಅದರಿಂದ ಈಗ ನಾವು ನಮ್ಮ ಊರ ಹತ್ರ ಇರುವ ಮಾಲೂರು ರೋಡಲ್ಲಿರುವಂಥ ಸ್ಪಾಟಿಕೋ ರೆಸಾರ್ಟಿಗೆ ಬಂದ್ವಿ. ಆ್ಯಂಡ್ ದಿಸ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಲಿಟ್ರಲಿ ನಾವು ಪ್ಲ್ಯಾನ್ ಮಾಡಿದೆ ಹಾಗೆ ಮತ್ತೆ ಮಾತಾಡ್ತಾ ರೆಡಿ ಆಗಿಬಿಟ್ಟು ಎಲ್ಲ ನಮ್ಮ ಊರಿಂದ ಪಕ್ಕದಲ್ಲೇ ಇರೋದಲ್ಲ, ಲೈಕ್ ಆಲ್ಮೋಸ್ಟ್ 10 minutes ಆಗುತ್ತೆ ಅಷ್ಟೇ. ಸೊ ಅದರಿಂದ ಎಲ್ಲ ನಾವು ನಮ್ಮ ಗಾಡಿಗೆ ಓನ್ ವೆಹಿಕಲ್ಸ್ ಎತ್ಕೊಂಡೇ ನಾವು ಬಂದ್ವಿ. ಸೊ ಇವಾಗ ನಾವು ರೆಸಾರ್ಟಲ್ಲಿ ಏನೆಲ್ಲ ಮಾಡಿದ್ವಿ, ಎಷ್ಟು ಫನ್ ಮಾಡಿದ್ವಿ ಅಂತ ತಿಳಿಸ್ತೀನಿ. ಸೊ ನಾವು ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. Finally guys, we have come to resort. Finally guys, we have come to resort. Enjoy ಮಾಡಕ್ಕೆ ಬಂದಿದ್ದೀವಿ guys. We have come to resort guys. ಗೈಸ್ ಲಿಟ್ರಲಿ ಸಖತ್ತಾಗಿದೆ. ಸ್ವಲ್ಪ ದೂರ ಐತೆ ಅಂತೆಲ್ಲ ಏನು ಅಷ್ಟು ದಿದಿಮಾ. ಹಾಯ್, ಹೆಂಗಿದೆ ರೆಸಾರ್ಟು? ಸೂಪರ್. ಇನ್ನೂ ನೋಡಲಿಲ್ಲ, ಈಗ ನೋಡಬೇಕು. ಇನ್ನೂ ನೋಡಬೇಕು. ಇವಾಗ ಫುಲ್ ಎಕ್ಸೈಟೆಡಾ? ಜಸ್ಟ್ ಎಂಟರ್ ಎಕ್ಸೈಟೆಡ್, ಫುಲ್ಲಿ ಎಕ್ಸೈಟೆಡ್. ಮಸ್ತ್ ಮಜಾ ಮಾಡೋದಂತ ಪ್ಲ್ಯಾನ್. ಎಸ್, ವಿನಾಯಕನಿಗೊಂದು ನಮಸ್ಕಾರ ಹೊಡೆದು ಹೋಗೋದು. ನೋಡಿ ಗೈಸ್. ಅಪ್ಪು ಹಾಯ್. ಅಪ್ಪು ಹಾಯ್. ಸೇ ಹಾಯ್. ಅಪ್ಪು ಹಾಯ್ ಮಾಡಮ್ಮ. ಹಾಯ್. ಸೊ ಇವಾಗ ನಾವು ರೆಸಾರ್ಟ್ ಒಳಗಡೆ ಬಂದಿದ್ದೀವಿ. ಆ್ಯಂಡ್ ಲಿಟ್ರಲಿ ಆ್ಯಂಬಿಯನ್ಸ್ ಎಲ್ಲ ಸಖತ್ತಾಗಿತ್ತು. ಆ್ಯಂಡ್ ನಾವು ಇಸ್ಕೊಂಡಿದ್ದು ಬಂದುಬಿಟ್ಟು ಡೇ ಔಟ್ ಪ್ಯಾಕೇಜ್, ಲೈಕ್ ಬಂದು ಗೇಮ್ಸ್ ಎಲ್ಲ ಆಡಿಬಿಟ್ಟು ಫುಡ್ ಲಂಚ್ ಎಲ್ಲ ತಿಂದ್ಬಿಟ್ಟು ಹೋಗೋದು. ಬಿಕಾಸ್ ಅದಾದಮೇಲೆ ನಾವು ಬೇಗ ಹೋಗಬೇಕಾಗಿತ್ತು, ಬಿಕಾಸ್ ಇನ್ನೊಂದು ಪ್ಲೇಸಿಗೆ ಹೋಗಬೇಕಾಗಿತ್ತು. ಸೊ ಆದಷ್ಟು ಬೇಗ ಹೋಗೋಣ ಅಂತೇಳ್ಬಿಟ್ಟು ಸೊ ಇವಾಗ ಬೇಗ ಎಲ್ಲ ನೀರೆಲ್ಲ ಆಡೋಕ್ಕೆ ಹೋಗ್ತಾಯಿದ್ದೀವಿ. ಮೇಯ್ನಾಗಿ ನಾವು ಬಂದಿದ್ದೇ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೋಸ್ಕರ. ಬಿಕಾಸ್ ಲಿಟ್ರಲಿ ನನ್ನ ತಮ್ಮಂದಿರೆಲ್ಲರೂ ಇಲ್ಲ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು ಅಂತ. ಸೊ ಅದರಿಂದ ಇವಾಗ ಮೇಯ್ನಾಗಿ ನಾವು ಬಂದಿರೋದು. ಸೊ ಲೆಟ್ಸ್ ಗೋ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಗುಡ್. ದ ಆ್ಯಂಬಿಯನ್ಸ್, ಫುಡ್ ಎಲ್ಲ ಚೆನ್ನಾಗಿತ್ತು. ಬಟ್ ನನ್ನ ತಮ್ಮಗೆ ಮತ್ತು ನಮ್ಮ ಚಿಚ್ಚಾಗೆಲ್ಲ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಇನ್ನೂ ಡೀಪಾಗಿರಬೇಕು ಅಂತ ಹೇಳ್ತಾಯಿದ್ರು. ಬಟ್ ಅದರ್ ದೆನ್ ದ್ಯಾಟ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾವು ಫ್ಯಾಮ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿತ್ತು. ಲೈಕ್ ಯಾರೂ ಇಲ್ಲದೆ ಬರೀ ನಮ್ಮ ಫ್ಯಾಮ್ಲೀಸ್ ಎಲ್ಲ ಸೇರ್ಕೊಂಡು ಮಾಡಿರೋದು. ಸೊ ಹಾಯ್ ಅಮುಲಾ, ಹೆಂಗಿದೆ ರೆಸಾರ್ಟು? ಸಖತ್ತಾಗಿದೆಯಾ? ರಮ್ಯಕ್ಕ ಹೆಂಗಿದೆ? ಸೂಪರಾ? ಇನ್ನು ಇವಾಗ ಶುರು, ಈಗ ಆಟ ಶುರು. ಸೊ ಅವರೆಲ್ಲ ಅಲ್ಲಿ ಹೋಗಿದ್ದಾರೆ ಗೈಸ್, ಕನ್ಸಿಗೆ ಅಲ್ಲಿ ಹೋಗ್ತವ್ರೆ. ಇವಾಗ ಹೋಗೋದು. ಅಕ್ಕ ನೀನು ಇದ್ರಲ್ಲೇ ಆಡ್ತೀಯಾ? ನಾವು ಡ್ರೆಸ್ ತಂದಿದ್ದೀವಲ್ಲ ಅದ್ರಲ್ಲಿ ಆಡೋಣ. ಸೊ ನೋಡ್ಬೋದು ನಾವು ಇಷ್ಟು ಜನ ಬಂದಿದ್ವಿ. ಆ್ಯಂಡ್ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಡಿದ್ಮೇಲೆ, ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ಮೇಲೆ ಸೊ ಇವಾಗ ಸ್ವಲ್ಪ ಮೆಮೊರೀಸ್ ಕ್ರಿಯೇಟ್ ಮಾಡೋಣ ಅಂತ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊತಿದ್ವಿ. ಸೊ ಸೊ ಈ ರೀತಿ ಫುಲ್ ಕಿರ್ಚ್ಕೊಂಡು ಮಜಾ ಮಾಡಿಕೊಂಡೆಲ್ಲ ಇದ್ವಿ. ಆ್ಯಂಡ್ ನೋಡ್ಬೋದು ಇವಾಗ ನಮ್ಮ ತಮ್ಮ ರೋಷನ್ ಲಿಟ್ರಲಿ ಎಲ್ಲರನ್ನೂ ಎತ್ತು ಹಿಂಗೆ ಬಿಸಾಕ್ತಿದ್ದ ನೀರಲ್ಲಿ. ಸೊ ಫುಲ್ ಫನ್ ಮಾಡ್ತಿದ್ವಿ.
ಆ್ಯಂಡ್ ಅದಾದಮೇಲೆ ನಾವು ನಮಗೆ ಬಾಲ್ ಸಿಕ್ಕಿತ್ತು. ಸ್ವಲ್ಪ ಬಾಲಲ್ಲೆಲ್ಲ ಆಡಿದ್ವಿ ಮತ್ತು ಹಾಗೆ ಸ್ವಲ್ಪ ಫನ್ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಈ ಥರ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಹಾಗೆ ಸ್ವಲ್ಪ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಫನ್ ಎಲ್ಲ ಮಾಡಿ ಇವಾಗ ಸ್ವಲ್ಪ ಗೇಮ್ಸ್ ಆಡೋಣ ಅಂತೇಳ್ಬಿಟ್ಟು ನೀರಲ್ಲೇ ವಾಲಿಬಾಲ್ ಆಡ್ತಿದ್ದೀವಿ. ಸೊ ಈ ಕಡೆ ನಮ್ಮ ಚಿಚ್ಚ ಮತ್ತು ನಮ್ಮ ರೋಷನ್ ಎಲ್ಲ ಒಂದು ಟೀಮ್ ಆಗಿದ್ದರು, ಆ ಕಡೆ ನನ್ನ ತಂಗಿ ನಮ್ಮ ಅಕ್ಕ ಎಲ್ಲ ನಾವೆಲ್ಲ ಒಂದು ಟೀಮ್ ಆಗಿ ಸೊ ಇವಾಗ ಟೀಮ್ಸ್ ಎಲ್ಲ ಸೇರ್ಕೊಂಡು ಫುಲ್ ವಾಲಿಬಾಲ್ ಆಡ್ಕೊಂಡು ನೀರಲ್ಲಿ ಮಜಾ ಮಾಡಿದ್ವಿ. ಸೊ ಅದಾದಮೇಲೆ ಮತ್ತೆ ಹೋಗಿ ಮತ್ತೆ ಸಾಂಗ್ಸ್ ಎಲ್ಲ ಹಾಕ್ತಿದ್ರು, ಅದಕ್ಕೆಲ್ಲ ವೈಬ್ ಮಾಡ್ಕೊಂಡಿದ್ವಿ. ಬಟ್ ನಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಹತ್ರ ವಾಟರ್ ಪ್ರೂಫ್ ಕವರ್ ಇದ್ದಿಲ್ಲ. ಬಟ್ ಆದಷ್ಟು ವೀಡಿಯೋ ಮಾಡಿದ್ದೀನಿ. ಹಾಯ್ ರಮೇಕಾ, ಹಾಯ್. ಚಿಚ್ಚ ಹೆಂಗಿತ್ತು ಆಡಿದ್ದು ಸ್ವಿಮ್ಮಿಂಗಲ್ಲಿ? ನೈಸ್ ಎಕ್ಸ್ಪೀರಿಯನ್ಸ್. ಹೆಂಗಿತ್ತು? ವೆರಿ ಗುಡ್, ನೈಸ್ ಎಕ್ಸ್ಪೀರಿಯನ್ಸ್. ಹಾಂ ಅಷ್ಟೇನಾ? ಈಗ ಫುಡ್ ತಿನ್ನೋದಕ್ಕೆ ಹೋಗಿ ಇವಾಗ ಫುಡ್ ತಿನ್ನಕ್ಕೆ ಹೋಗ್ತಾ ಮೈಯಾಗ ಹೋಗ್ತದೆ. ಎಲ್ಲಿಗೆ ಹೋಗ್ತಿದ್ರಾ? ತಿನ್ನಕ್ಕೆ. ಚಿನಿ ಹಾಯ್. ಅವರ್ಸ್ ದ ಸ್ವಿಮ್ಮಿಂಗ್ ಸಮೇಕಾ ಹೆಂಗಿತ್ತು? ನೈಸ್ ಅನ್ನು ಮಾಮ ನಡಿ ಹೆಂಗಿತ್ತು ಮಾಮ ಎಕ್ಸ್ಪೀರಿಯನ್ಸ್? ಸೂಪರಾ. ಇಷ್ಟ ಆಯ್ತಾ? ಇವಾಗೆಲ್ಲ ಊಟ ತಿನ್ನಕ್ಕೆ ಹೋಗ್ತಾ ಇದೀವಿ ಗೈಸ್. ಬ್ಯಾಟಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ. ಲಿಟ್ರಲಿ ಆಂಬಿಯನ್ಸ್ ಎಲ್ಲ ಸಾಕಾಗಿದೆ. ಸೊ ಆ್ಯಸ್ ಐ ಸೆಡ್ ನಾವು ಆಲ್ಮೋಸ್ಟ್ ಫಾರ್ 1.5 hour ಆಡಿದ್ಮೇಲೆ ಇವಾಗೆಲ್ಲ ಊಟ ಮಾಡೋಕ್ಕೆ ಬಂದ್ವಿ. ಸೊ ಫಸ್ಟ್ ನಾನು ಆ್ಯಕ್ಚುಲಿ ವೆಜಿಟೇರಿಯನ್ ತಿನ್ನೋಣ, ನಾನ್ ವೆಜ್ ತಿನ್ನೋದು ಬೇಡ ಬಿಕಾಸ್ ನಾವು ಆಚೆ ನಾನು ಹೋಗಬೇಕಂತ ಹೇಳಿದ್ದೆ ಅಲ್ವಾ. ಸೊ ಅದರಿಂದ ಅಂದ್ಕೊಂಡೆ. ಬಟ್ ನಮ್ಮ ಅಕ್ಕ ಇಲ್ಲ ಪರವಾಗಿಲ್ಲ ತಿನ್ನು, ಪರವಾಗಿಲ್ಲ ಲೈಕ್ ಅದು ಆಚೆಯಿಂದ ತಾನೇ ನೋಡೋದು ಅಂತೇಳ್ಬಿಟ್ಟು ಹೇಳ್ತಿದ್ರು. ಸೊ ಅದರಿಂದ ನಾನ್ ವೆಜ್ ಎರಡೂ ಟೇಸ್ಟ್ ಮಾಡಿದೆ. ಸೊ ಫುಡ್ಡಲ್ಲಿ ನಾನ್ ವೆಜ್ಜಲ್ಲಿ ಬಿರಿಯಾನಿ ಮತ್ತು ವೈಟ್ ಗ್ರಿಲ್ ಚಿಕನ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವೆಜ್ಜಲ್ಲಿ ಎಲ್ಲ ಆ್ಯಾವ್ರೇಜ್ ಆಗಿತ್ತು ಅಂತ ಅನಿಸ್ತು ನನಗೆ. ಆ್ಯಂಡ್ ಸ್ವಲ್ಪ ಲೈಕ್ ಟೇಸ್ಟ್ ಎಲ್ಲದರಲ್ಲೂ ಕಮ್ಮಿ ಇತ್ತು, ತುಂಬ ಮೈಲ್ಡಾಗಿತ್ತು ಅಂತ ಅನಿಸ್ತು. ಲೈಕ್ ಅಷ್ಟು ಟೇಸ್ಟಿಯಾಗಿದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಬಟ್ ಓಕೆ, ತಿನ್ಬೋದು ಒಂದು ಸತಿ, ಆ ಥರ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಎಲ್ಲ ಇವಾಗ ನೋಡ್ಬೋದು ನನ್ನ ತಮ್ಮ ಎಲ್ಲ ಅವರೆಲ್ಲರೂ ಹಾಕ್ಕೊಂಡು ತಿಂತಿದ್ದಾರೆ. ಆ್ಯಂಡ್ ಇಟ್ ವಾಸ್ ಬಫೆಟ್ ಸಿಸ್ಟಮ್. ಸೊ ಯಾ, ಸೊ ಊಟ ಎಲ್ಲ ಹಾಕ್ಕೊಂಡು ಮತ್ತೆ ನಾವು ಕುತ್ಕೊಂಡು ಚಿಟ್ ಚಾಟ್ ಮಾಡಿಕೊಂಡು ಫನ್ ಮಾಡಿಕೊಂಡು ಊಟ ಎಲ್ಲ ತಿಂದು ಮತ್ತೆ ನಾವು ಆಡಕ್ಕೆ ಹೋದ್ವಿ. ಹೆಂಗಿದೆ ರೋಷನ್? ಓಯ್ ಹೆಂಗಿದೆ ಬಿರಿಯಾನಿ? ರಿಯಲಿ? ಬೇರೆ ಏನೇನು ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ, ಬಿರಿಯಾನಿ ಎಲ್ಲ ಚೆನ್ನಾಗಿದೆ. ನಿಂದೆ ಚೆನ್ನಾಗಿದೆಯಾ? ವೆಜಿಟೇರಿಯನ್ ಗಾಯ್ಸ್, ನಾವು ಇವಾಗ ವೆಜಿಟೇರಿಯನ್, ನೆಕ್ಸ್ಟ್ ನಾನ್ ವೆಜ್. ಓ ನಿಮಗೆ ಬಂದಿಲ್ವೋ? ನಾವು ಮೈಂಟೈನ್ ಮಾಡ್ತೀವಿ. ನಾವು ಮೇಂಟೈನ್ ಮಾಡ್ತೀವಿ. ನಾವು ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗ್ತಾ ಇಲ್ವಾ? ಎಲ್ಲಿ ನಮ್ಮ ಅಕ್ಕ ಬರ್ತಾರೆ, ನಮ್ಮ ಅಕ್ಕ ಅಲ್ಲಿ ಹೋಗಿದ್ದಾರೆ, ಬರ್ತಾರೆ. ಸೊ ಈ ಥರ ಫುಲ್ ಫನ್ನಾಗಿ ಮಾತಾಡಿಕೊಂಡು ನಾವು ಊಟ ಎಲ್ಲ ತಿಂದುಬಿಟ್ಟು ಮತ್ತೆ ಹಾಗೆ ಅಲ್ಲೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಡ್ರೈ ಗೇಮ್ಸ್ ಏನಿದೆ ಅದೆಲ್ಲ ಆಡೋಕ್ಕೆ ಹೋದ್ವಿ. ಸೊ ಕ್ರಿಕೆಟು ಅದು ಇದು ಆಡೋಣ ಅಂತ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಎತ್ಕೊಳ್ಳೋಕೆ ಬಂದಿದ್ದೀವಿ. ಚಿನ್ನಿ ಹಾಯ್. ಹಾಯ್. ಅಯ್ಯೋ ಫುಲ್ಲು ಬ್ಲಷ್ ಅನ್ನ. ಬನ್ನಿ ನಮ್ಮ ಅಕ್ಕ ಎಲ್ಲ ಇನ್ನೂ ಏನು ಮಾಡಿ. ಸೊ ಯಾಗ ಸುಮ್ಮನೆ ಎಲ್ಲ ಓಲು. ಸೊ ಯಾಗ ಈಗ ಊಟ ಎಲ್ಲ ತಿಂದು, ಯಾರು ಅಕ್ಕ ಅಂತಿರೋದು ನೋಡ, ಊಟ ಎಲ್ಲ ತಿಂದು ಇವಾಗ ಕುತ್ಕೊಂಡಿದ್ದೀವಿ. ಸುಮ್ಮನೆ ಇರೋ. ಆ್ಯಂಡ್ ಲೆಟ್ಸಿ ನೋಡಿ ನನ್ನ ತಂಗಿ ಇವರೆಲ್ಲ ಇಲ್ಲಿ ಕುತ್ಕೊಂಡವ್ರೆ. ಇದು ಸಮ್ ಸೀಟ್ ಸಿಟಿ ನೋಡಪ್ಪ, ಹೋಗೋಣ ಅದ್ರಲ್ಲಿ ರೌಂಡು. ಕಾಸು ಕೊಡ್ಬೇಕು, ಕೊಡ್ತೀಯಾ ಬೈ? ಪೈಸಾವು ಕ್ಯಾಶ್ ಫ್ರೀನು.
ಫ್ರೀ ಇಲ್ಲೇ 500 ಅಮ್ಮ ಅವ್ರು ಜೋಕ್ ಜೋಕ ಯಾವ ಸೊ ಯಾ ಗೈಸ್ ಮಾಮ ಇವಾಗ ಎಷ್ಟು ಜನ ಬರ್ತಾರೆ ಓಯ್ ಮಾಮ ಅಂತ ಕೊಟ್ಟು ಹೆಂಗಿದೆ ರೆಸಾರ್ಟು ಹೆಂಗಿದೆ ಡೆಸರ್ಟು ಪರವಾಗಿಲ್ಲ ಚೆನ್ನಾಗಿದೆ ಊಟ ಒಂಚೂರು ಊಟ ಚೆನ್ನಾಗಿದೆ ನಿಮ್ಗೆ ಅಕ್ಕ ಹೆಂಗೆ ಅನಿಸ್ತು ಫುಡ್ ಮಾತ್ರ ವೆಜಿಟೇಬಲ್ಸ್ ಹಾಂ ಪರವಾಗಿಲ್ಲ ವೆಜಿಟೇರಿಯನ್ ಫುಡ್ ಪರವಾಗಿಲ್ಲ ಅನ್ನ ಸಾಂಬಾರು ಬಿರಿಯಾನಿ ಪರವಾಗಿಲ್ಲ ಫುಡ್ ಬಿಟ್ಟು ಇನ್ನೆಲ್ಲ ಸೂಪರ್ ಅಲ್ಲ ಚಿಚ್ಚ ನಮ್ಮ ಚಿಚ್ಚ ಅಂತೂ ಫುಲ್ ಮಲ್ಕೊಂಡ್ಬಿಟ್ಟಿದ್ದಾರೆ ಗೈಸ್ ಚಿಚ್ಚ ಹೆಂಗಿತ್ತು ರೆಸಾರ್ಟು ಹಾಂ ಹೆಂಗಿತ್ತು ಚಿಚ್ಚ ರೆಸಾರ್ಟು ಈ ಕಡೆ ಹೆಂಗೋ ಇತ್ತು ಹೆಂಗೆಂಗೋ ಅಂದರೆ ನೀವು ಹೆಂಗೆ ಅನ್ಕೊಂಡ್ರೆ ಹಂಗೆ ಹಂಗಲ್ಲ ಆಗಲ್ಲ ನೀವು ಹೇಳ್ಬೇಕು ಕರೆಕ್ಟಾಗಿ ಹೆಂಗಿತ್ತು ಚೆನ್ನಾಗಿತ್ತು ಆಸಮ್ ಗೈಸ್ ನೋಡಿ ಎಲ್ಲ ಫುಲ್ಲು ಆಫೀಸಿಂದ ಬಂದಿರೋರು ಗೈಸ್ ಲಿಟ್ರಲಿ ಎಲ್ಲ ಆಫೀಸ್ ಬರ್ತಾರೆ ಮೆಂಟಲ್ ನೋಡಿ ಗೈಸ್ ರಾಕ್ಷಸಿ ಅಕ್ಷಿತಾ ನೀನೇನೋ ಮತ್ತೆ ನೋಡಿ ನಾನು ಮಾಡ್ತೀಯ ಹಂಗೆ ಸೊ ಈಗ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ನೆಕ್ಸ್ಟು ಮತ್ತೆ ಡ್ರೈ ಗೇಮ್ಸ್ ಆಡೋಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಸೊ ಮೇಯ್ನಾಗಿ ಕ್ರಿಕೆಟ್ ಆಡೋಣ ಅಂತ ಅನಿಸ್ತಿತ್ತು ಸೊ ಇವಾಗ ಆ್ಯಕ್ಚುಲಿ ನಡ್ಕೊಂಡು ಕೂಡ ಹೋಗ್ಬೋದು ಇಲ್ಲಾಂದರೆ ಈ ಥರ ವೆಹಿಕಲ್ ಫೆಸಿಲಿಟಿ ಇದೆ ಸೊ ವೆಹಿಕಲ್ಸಲ್ಲಿ ಕೂಡ ಹೋಗ್ಬೋದು ಸೊ ಇವಾಗ ನಾವು ಕ್ರಿಕೆಟ್ ಆಡೋಣ ಅಂತೇಳ್ಬಿಟ್ಟು ಸೊ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿರುವಂಥ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಹಾಯ್ ಹಿಂದ್ಗಡೆ ತಿರುಗಿ ಚಿಚ್ಚ ಓಯ್ ಚಿಚ್ಚ ಹಾಯ್ ಹಾಯ್ ದೀಪ್ತೀಶ್ ರಮ್ಯಕ್ಕ ಸೌಮ್ಯಕ್ಕ ಹಾಯ್ 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 ಸೊ ಈಗ ನಾವು ಕ್ರಿಕೆಟ್ ಆಡೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮ ಅಪ್ಪು ಚಿನ್ನಿ ಕೂಡ ನಮ್ಮ ಜೊತೆ ಇದ್ದಿರೋದ್ರಿಂದ ಅಲ್ಲೇ ಪಕ್ಕದಲ್ಲಿ ಚಿಕ್ಕದಾಗೆ ಒಂದು ಪಾರ್ಕ್ ಥರ ಮಾಡಿದರು ಸೊ ಅವರು ಅಲ್ಲಿ ಪಾರ್ಕಲ್ಲಿ ಆಡ್ತಿದ್ರು ಆ್ಯಂಡ್ ನಾವು ಕ್ರಿಕೆಟ್ ಆಡ್ತಿದ್ವಿ ಸೊ ಎಲ್ಲರೂ ಜಾಸ್ತಿ ಹೊತ್ತೇನು ಆಡಿಲ್ಲ ಬಿಕಾಸ್ ಮತ್ತೆ ನಾವು ರೈನ್ ಡ್ಯಾನ್ಸ್ ಎಲ್ಲ ಆಡಬೇಕಾಗಿತ್ತು ಸೊ ಎಲ್ಲರೂ ಒಂದೊಂದು ಓವರ್ ಆಡಿಬಿಟ್ಟು ಮತ್ತೆ ಬಂದ್ವಿ ಬಟ್ ನನ್ನ ತಮ್ಮ ಬಂದಿದ್ದಿಲ್ಲ ನನ್ನ ತಮ್ಮಂದಿರಿಬ್ಬರು ಸೊ ಅವರು ನಮಗೆ ಗೊತ್ತಿಲ್ಲದೆ ಅವ್ರು ಏನು ಮಾಡಿದ್ದಾರೆ ಬೇರೆ ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲಿ ಟೆನ್ನಿಸ್ ಮತ್ತು ಅದು ಇದು ಬ್ಯಾಡ್ಮಿಂಟನ್ ಅದೆಲ್ಲ ಗೇಮ್ಸ್ ಎಲ್ಲ ಆಡಿದ್ದಾರೆ ಸೊ ನಾವು ಬರೀ ಇಲ್ಲಿ ಕ್ರಿಕೆಟ್ ಆಡಿಬಿಟ್ಟು ಮತ್ತೆ ಹೋಗಿ ನೀರಲ್ಲಿ ರೈನ್ ಡ್ಯಾನ್ಸು ಅದು ಇದು ಆಡ್ತಿದ್ವಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ
Ready na ka idea? ಮುಟ್ಟು ವರ್ನು ಮಾಮ ನೀ On counts 3 ಮಾಮ 2 1 ಹಂಗೆ ಇಲ್ಲ ಲಾಸ್ಟ್ ಈಜ್ ಹೊಡ್ಕೊಂಡ್ ಬರ್ಬೇಕು. ವಾ ವಾ ಇನ್ನವ ಬೇಗ ಈಜ್ ಹೊಡ್ಕೊಂಡು ಬಾ. ಇನ್ನವ ದೇವ Come on. ವಾ ಇನ್ನವ 3 2 1 go. ಯಾರ್ ಫಸ್ಟ್ ರೋಷನ್ ಕೇಳ್ಬಿಟ್ಟ ಮಾಮ ಫಸ್ಟ್. ಏಯ್ ನಾನು ಮಾಡ್ದೆ ಅಮ್ಮ. ಸೊ ಗೈಸ್ ಈ ಥರ ನಾವು ರೈನ್ ಡ್ಯಾನ್ಸ್ ಆಡಿ ಮತ್ತು ಸ್ವಿಮ್ಮಿಂಗ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಮತ್ತು ಡೈವೆಲ್ಲ ಹೊಡೆದ್ರು. ಸೊ ಡೈವೆಲ್ಲ ಹೊಡೆದ್ಬಿಟ್ಟು ಮತ್ತೆ ನಾವಿವಾಗ ಟೀ ಕಾಫಿ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಮತ್ತೆ ನಾವು ಮನೆಗೆ ಹೊರಟ್ವಿ. ಬಿಕಾಸ್ ಆ್ಯಸ್ ಐ ಸೈಡ್ ನಾವು ಮತ್ತೆ ಆಚೆ ಹೋಗಬೇಕಾಗಿತ್ತು. ಅದು ಎಲ್ಲಿಗೆ ಅಂತ ಹೇಳ್ತೀನಿ. ಸೊ ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ 9 out of 10 ಅಂತ ಹೇಳ್ತೀನಿ. ಲೈಕ್ ಎವ್ರಿಥಿಂಗ್ ಎಲ್ಸ್ ವಾಸ್ ಗುಡ್ ಎಕ್ಸೆಪ್ಟ್ ಫುಡ್ಡಲ್ಲಿ ವೆಜಿಟೇರಿಯನಲ್ಲಿ ಸ್ವಲ್ಪ ಆ್ಯಾವ್ರೇಜ್ ಆಗಿತ್ತು. ಬಟ್ ಎವ್ರಿಥಿಂಗ್ ಎಲ್ಸ್ ದ ಆ್ಯಂಬಿಯನ್ಸ್ ಎಲ್ಲ ಫುಲ್ ಕೂಲಾಗಿತ್ತು ಅಂತ ಹೇಳ್ಬೋದು. ಡನ್ ಗೈಸ್ ಆಯ್ತಾ? ಹೆಂಗಿತ್ತು ಸ್ಪಾಟಿಕ್ಕ? ನನ್ನ ಗಾಡಿನೇ ಎತ್ಕೊಂಡ್ಬಂದಿಲ್ಲ. ಇಲ್ಲ ಬಾರೆ, ನಮ್ಮ ಗಾಡಿ ಆ ಕಡೆ ಇದೆ, ಬೇಗ ಬಾ. ಸನ್ಸೆಟ್ ಆಗ್ತಿದೆ ಗೈಸ್. 2 minutes. ಸೊ ಹೋಗೋವಾಗ ಈ ಥರ ಸನ್ಸೆಟ್ ಎಲ್ಲ ನೋಡಿಕೊಂಡು ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಸೊ ಮನೆಗೆ ಹೋಗಿ ಮತ್ತೆ ಒಂದು ರೆಸ್ಟ್ ಎತ್ಕೊಂಡು ಮತ್ತೆ ಇವಾಗ ನಾವು ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅವತ್ತಿನ ದಿನ ಚಿಕ್ಕ ತಿರುಪತಿಯಲ್ಲಿ ತೇರಿತ್ತು. ಸೊ ಅದನ್ನ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಇವಾಗಲೂ ಅಷ್ಟೇ ಮತ್ತೆ ಎಲ್ಲ ಗಾಡಿಯಲ್ಲೇ ಹೋಗ್ತಾ ಇದ್ದೀವಿ. ಆ್ಯಸ್ ಐ ಸೈಡ್ ನಮ್ಮ ಮನೆಯಿಂದ ಮತ್ತೆ ಅದು 10 minutes ಅಷ್ಟೇ. ಸೊ ಆ್ಯಕ್ಚುಲಿ ಲಾಸ್ಟ್ ಇಯರೆಲ್ಲ ನಾವು ಮಧ್ಯಾಹ್ನ ಹೋಗಿದ್ವಿ, ಲೈಕ್ ತೇರೆಲ್ಲ ಇಳಿಯೋ ಟೈಮಲ್ಲಿ. ಬಟ್ ಇವಾಗ ಫುಲ್ ಇಳಿದ್ಬಿಟ್ಟು ನಿಲ್ಲಿಸಿ ದೇವರೆಲ್ಲ ಇಳಿಸ್ಬಿಟ್ಟಿದ್ರು. ಸೊ ಆವಾಗ ಹೋದ್ವಿ. ಸೊ ಹೋಗಿ ಹಾಗೆ ಎಲ್ಲ ರೌಂಡೆಲ್ಲ ಹೊಡ್ಕೊಂಡು ಮತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಬಂದ್ವಿ. ಸೊ ಅಟ್ ಲಾಸ್ಟ್ ನಾವು ಜಾತ್ರೆ ಎಲ್ಲ ನೋಡಿಕೊಂಡು ಸೊ ರಿಟರ್ನ್ ಬರೋವಾಗ ಈ ಥರ ಒಂದು ಗ್ರೂಪ್ ಆಫ್
ಆ ರೈಡರ್ಸ್ನ ನೋಡಿದ್ವಿ. ಸೊ ನೋಡಿಬಿಟ್ಟು ನನ್ನ ತಮ್ಮ ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡಿಸ್ತಿದ್ದ. ಸೊ ಇದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ಮನೆಗೆ ಬಂದ್ವಿ. ಸೊ ಗೈಸ್, ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಮೇಕ್ ಶೋರ್ ಯು ಲೈಕ್, ಶೇರ್, ಕಮೆಂಟ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.